ಪೇಜ್ ನಿಮ್ದು ಲಾಗಿನ್ ಆಗಕ್ಕ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ರೆ ಸಾಕು. ಅಕಾಡೆಮಿಕ್ಸ್ ಹೋಗಿ ಅಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಹಾಕಿದ್ರೆ ಒಂದೇದು ಎಲ್ಲರಿಗೂ ಗೊತ್ತಾಗ್ತದೆ. ಕೋರ್ಸ್ ರಿಜಿಸ್ಟ್ರೇಷನ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ, ಕೋರ್ಸ್ ರಿಜಿಸ್ಟ್ರೇಷನ್ ಹೋಗಿ ಅದ್ರ ಅಲ್ಲಿ ಮುಂದೊಂದು ಮತ್ತೆ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಯಾರು ನೀವು ಮಾಡ್ಕೊತೀರಿ ಇಲ್ಲೇ ಮಾಡ್ಕೊತಿದ್ರೆ ಆದಷ್ಟು ಮೊಬೈಲ್ ಮಾಡ್ಬೇಡ್ರಿ, ಕಂಪ್ಯೂಟರ್ ಲ್ಯಾಬಿಗೆ ಹೋಗ್ರಿ, ಅಲ್ಲಿ ಇಂಟರ್ನೆಟ್ ಐತಿ, ನೀವೇ ಮಾಡ್ಕೊತಿದ್ರೆ. ಬಟ್ ನಿಮ್ ಜವಾಬ್ದಾರಿ ನಡು ಕಟ್ಟಾಗಿ ದುಡ್ಡು ಎಲ್ಲ ನಿಂತು ನಂಬಲ್ ಕೇಳಂಗಿಲ್ಲ. ನೀವು ಕರೆಕ್ಟ್ ಆಗಿ ತುಂಬಿದ್ರೆ ತುಂಬ್ರಿ, ಕಾನ್ಫಿಡೆನ್ಸ್ ಇದ್ರೆ. ಓಕೆ, ಅಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ. ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ ಮೇಲೆ ಏನ್ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಇನ್ನೊಂದ್ಸರಿ ಬರುತ್ತೆ ಅಷ್ಟೇ, ಒಂದ್ಸರಿ ಕ್ಲಿಕ್ ಮಾಡಬೇಕು. ಓಕೆ, ಅಲ್ಲಿ ನಿಮ್ಮ ಒಂದು ವಿಂಡೋ ಬರುತ್ತೆ, ಅಲ್ಲಿ ಮಾಡಿಫೈ ಅಂತ ಒಂದು ಆಪ್ಷನ್ ಇದೆ, ಅದನ್ನೆಲ್ಲ ಮಾಡ್ತಾರ. ಬಟ್ ನೀವು ಅಬ್ಸರ್ವ್ ಮಾಡಬೇಕಾಗಿದೆ ಅಷ್ಟೇ, NEP UG 2022-23 ಇದೇ ಇರಬೇಕು. ಇನ್ನೊಂದು ಸ್ಕೀಮ್ ಇದೆ, ಆ ಸ್ಕೀಮ್ ಏನಂದ್ರೆ ಐ ಥಿಂಕ್ ಆ ಸ್ಕೀಮ್ NEP 2020 ಅಂತಿದೆ. ಇನ್ನು ಎರಡು ಆಪ್ಷನ್ ಬರ್ತಾವಲ್ಲಿ, ಒಂದು 22 ಇದೆ, ಇನ್ನೊಂದು 20 ಇದೆ. 20 ಇದ್ದಿದ್ದು ಸೆಲೆಕ್ಟ್ ಮಾಡಬಾರ್ದು, 22 ಇರೋದು ಸೆಲೆಕ್ಟ್ ಮಾಡಿ. ಇದು ಅಂತ ನೆನಪು. ಅಟ್ಲೀಸ್ಟ್ ಸ್ಕೀಮ್ ಏನು ಉಳಿದು ಏನು ನೋಡ್ಲಿಕ್ಕೆ ಬಿಡ್ರಿ, 22 ಇರಬೇಕು, 20 ಇರಬಾರ್ದು. ಇದು ಒಂದು ನೆನಪು. ಅಲ್ಲಿ ಮಾಡಿಫೈ ನೋಡ್ರಿ, ಮಾಡಿಫೈ ಕ್ಲಿಕ್ ಮಾಡ್ರಿ. ಆ ಈ ಪೇಜ್ ಬಂದ್ರೆ ಮಾಡಿಫೈ ಕ್ಲಿಕ್ ಮಾಡೋದು. ಅಲ್ಲೊಂದು ಸೆಲೆಕ್ಷನ್ ಲಿಸ್ಟ್ ಬರ್ತದೆ ನೋಡು, ಅದು ಇಂಟರ್ನೆಟ್ ಸೆಂಟರ್ ಮಾಡ್ತಾರ. ಬಟ್ ನೀವು ಗೊತ್ತಿರ್ಬೇಕು, ನಿಮ್ಗೆ ಅಬ್ಸರ್ವ್ ಇರಬೇಕು. ಓಕೆ, ಅಲ್ಲಿ ಕ್ಲಿಕ್ ಮಾಡಕ್ಕೆ ಬರ್ತಿಲ್ಲ, ಎರಡು ತೋರಿಸಲಿ, ಅದು ಕ್ಲಿಕ್ ಮಾಡಿ ತೋರಿಸ್ತೀನಿ. ಅಲ್ಲಿ ಎರಡು ನೋಡು, NEP UG 2022-23 ಒಂದಿದೆ, ಇನ್ನೊಂದು ಸ್ಕೀಮ್ NEP 2020 ಇದೆ. ನೀವು ಯಾವ ಸೆಲೆಕ್ಟ್ ಮಾಡ್ಕೋಬೇಕು? NEP 22-23 ಸೆಲೆಕ್ಟ್ ಮಾಡ್ಕೋ. ನೆಕ್ಸ್ಟ್ ಆದ್ಮೇಲೆ ಓಕೆ, ಅಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ ಸೈಡಿಗೆ, ಅದನ್ನ ಕ್ಲಿಕ್ ಮಾಡು. ಈಗ ಇನ್ನು ಎರಡು ಸ್ಟೆಪ್ ಅದ, ಇಷ್ಟ ಮುಗಿತು, ಏನಪ್ಪ ಇಷ್ಟೆಲ್ಲ ಸ್ಟೆಪ್ ಅದ ಅಂತ ಹಂಗೇನಿಲ್ಲ. ಜಸ್ಟ್ ಎರಡಕ್ಕೆ ಇಲ್ಲಿ ಮಟ್ಟ ಕೇಳ್ತಾ ಹೋಗ್ಬೇಕಾಗಿದೆ ಅಂತ ಯಾವ್ದು ಹೇಳ್ತೀನಿ, ಸ್ಕೀಮ್ ಇಲ್ಲಿ ಮಟ್ಟ ಹಿಡಿತು ಅಂದ ನಾನು ಸ್ಕೀಮ್. ಉಳಿದಿದ್ದು ನೀವೇನೋ ತಪ್ಪಾಗ್ತೀರಿ, ಪಾಸ್ವರ್ಡ್ ತಪ್ಪಾಗ್ತೀರಿ, ಅದಾಗ್ತೀರಿ, ಅದು ಆಗುತ್ತೆ, ಏನು ತಪ್ಪೇನಾಗಂಗಿಲ್ಲ, ಏನು ಅಲ್ಲೇನು ತಪ್ಪಾಗಲ್ಲ. ಬಟ್ ಇಲ್ಲಿ ಸ್ಕೀಮ್ ತಪ್ಪಾಗ ಒಂದೇದು ಇಲ್ಲಿ ಮಟ್ಟ ಹಿಡಿದ್ರಾಗ ಅತಿ ಇಂಪಾರ್ಟೆಂಟ್ ಸ್ಕೀಮ್ ಕರೆಕ್ಟ್ ಇರಬೇಕು. ನೆಕ್ಸ್ಟ್ ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡ್ತೀವಿ. ಅಲ್ಲಿ ನಿಮ್ಮ ಎಲ್ಲಾ ಸಬ್ಜೆಕ್ಟ್ಗಳು ಕಾಣ್ತಾವೆ. ಈಗ ಎಲ್ಲ ಐ ಥಿಂಕ್ ನಿಮಗೆ ಒಂದು ಬರೀ BA ದವ್ರದ್ದು 2 ಪೇಜ್ ಸಬ್ಜೆಕ್ಟ್ಗಳು ಕಾಣ್ತಾವೆ. ನಿಮಗೆ ಅರ್ಥ ಆಗ್ತದೆ? 2 ಪೇಜ್ ಸಬ್ಜೆಕ್ಟ್ ಕಾಣ್ತಾವೆ. ಇದು ಈ ಸ್ಟೆಪ್ ಅನ್ನ ಕೇರ್ಫುಲ್ ಆಗಿ ತಗೋಬೇಕು. ನಾನು BA ಪರ್ಸ್ಪೆಕ್ಟಿವ್ ಹೇಳಾಕತ್ತೀನಿ, ಯಾಕಂದ್ರೆ ಭಾಳ ಜನ ಅದೀರಿ, ಉಳಿದವರು ನೀವು ಅದನ್ನ ಮಾಡ್ಕೋಬೇಕು. ಓಕೆ, BBA ಇರ್ಬೋದು, BCA ಇರ್ಬೋದು, BCom ಇರ್ಬೋದು, ಅವ್ರು ಏನ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಿಮ್ಮ ಎಷ್ಟು ಸಬ್ಜೆಕ್ಟ್ ಬರ್ತಾವೋ ಬರೀಬೇಕು. ಅಕಾರ್ಡಿಂಗ್ ಟು BA ನಿಮ್ಮದು ಈ ಸದ್ಯದ ಮಟ್ಟಿಗೆ 7 ಸಬ್ಜೆಕ್ಟ್ ಬರ್ತಾವ ಅಂತ ಗೊತ್ತಾಗಿದೆ. ಏನು ಇದೇ ಗೊತ್ತಾಗವ? 8 ಗೊತ್ತಾಗವ? ಓಕೆ, ಒಂದಿಷ್ಟು ಜನಕ್ಕೆ 5 ಗೊತ್ತಾಗಿರ್ತಾವೋ, ಒಂದಿಷ್ಟು ಜನಕ್ಕೆ 7 ಗೊತ್ತಾಗಿರ್ತಾವೋ, ಒಂದಿಷ್ಟು ಜನಕ್ಕೆ 9 ಗೊತ್ತಾಗಿರ್ತಾವ. ನಾ ಹೇಳ್ತೀನಿ ಈಗ ಯಾವ್ಯಾವ ಸಬ್ಜೆಕ್ಟ್ ಅದಾವ ಅಂತ ಹೇಳ್ತೀನಿ. ಕೋರ್ಸ್ ರಿಜಿಸ್ಟ್ರೇಷನ್ ಓಪನ್ ಆಯ್ತು. ಓಕೆ, ಈಗ ನೀವು ಇಲ್ಲಿ 3 ಸ್ಟೆಪ್ ಅನ್ನ ಕೇಳ್ತವ್ರಿ ಎಲ್ಲರೂ. ಅಷ್ಟು ಮಾಡೋದು ಬಿಟ್ರಿ 3. ಒಂದನೇದು ಆ ಸ್ಕೀಮು ಅವ್ರ ಜೆರಾಕ್ಸ್ ಸೆಂಟರ್ ಕೊಟ್ಟಿರ್ತಾರ, ಅದು ನೋಡಬೇಕು, ಸರಿ ಇದ್ರೆ ಚೇಂಜ್ ಮಾಡಕ್ಕೆ ಹೇಳ್ಬೇಕು. ಇದು ಒಂದೇ ಸ್ಟೆಪ್. ಕ್ಲಿಯರಾ? ಎರಡನೇದು ಏನಂದ್ರೆ 9 ಸಬ್ಜೆಕ್ಟ್ಗಳು ಯಾವ್ದಾದ್ರು ನಿಮ್ಗೆ ಒಂದು ಪೇಪರ್ನಾಗ ಬರ್ಕೋರಿ. ಒಂದ್ ಸರಿ ಲೇಟ್ ಆದ್ರೂ ಪರವಾಗಿಲ್ಲ, ಒಂದು ಪೇಪರ್ನಾಗ 1, 2, 3, 4, 9 ಸಬ್ಜೆಕ್ಟ್ ಬರ್ಕೋರಿ. ಇದು ಫಸ್ಟ್ ಎಲ್ಲರೂ ಮಾಡ್ಬೇಕಾದ ಕೆಲಸ. ಸ್ಕೀಮ್ ಎಲ್ಲ ಆಲ್ಮೋಸ್ಟ್ ಕರೆಕ್ಟ್ ಇರ್ತದ, ಬಟ್ ಅವ್ರು ನೋಡ್ರಿ ಅಷ್ಟೇ. 9 ಸಬ್ಜೆಕ್ಟ್ ಬರ್ಕೋಬೇಕು. ಯಾಕೆ 9 ಸಬ್ಜೆಕ್ಟ್ ಬರ್ಕೋಬೇಕು ಅನ್ನೋದಂತಂದ್ರೆ 5 ರಿಂದ 6 ಅಥವಾ 7 ಸಬ್ಜೆಕ್ಟ್ ಎಲ್ಲರೂ ಕಾಮನ್ ಅದಾವ. 2 ಸಬ್ಜೆಕ್ಟ್ ಚೇಂಜ್ ಆಗ್ತಾವ, 1 ಸಬ್ಜೆಕ್ಟ್ ಹತ್ರ ಚೇಂಜ್ ಆಗತ್ತದ, OEC ಚೇಂಜ್ ಆಗುತ್ತೆ. ಹೌದಿಲ್ಲ? 2 ಸಬ್ಜೆಕ್ಟ್ ಚೇಂಜ್ ಆಗೋ ಚಾನ್ಸಸ್ ಇರ್ತವೆ. ಒಂದಿಷ್ಟು ಮಂದಿ ಹಿಂದಿ ತಗೊಂಡ್ರೆ, ಒಂದಿಷ್ಟು ಮಂದಿ ಕನ್ನಡ ತಗೊಂಡ್ರೆ, ಒಂದಿಷ್ಟು ಮಂದಿ ಇಂಗ್ಲಿಷ್ ತಗೊಂಡಿರ್ತೀವಿ. ಸೊ ಅಲ್ಲಿ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನೀವು ತಗೊಂಡಿರುವ ಎಷ್ಟು 9 ಸಬ್ಜೆಕ್ಟ್ಗಳು ಬರ್ಕೋಬೇಕು ಪೇಪರ್. ಈಗ ನಾ ಕೊಡೋದಿರ್ತದ, ಅದು ಹೋಗೋದಿರ್ತದ, ಓಡಿದಂತ ಇಲ್ಲಿ ಒಗದು ಹೋಗ್ಬಿಡ್ತೀರಿ. ಅವ್ ನಾವು ನೋಡಂಗಿಲ್ಲ, ನೀವು ನೀವೇ ನಿಮಗೆ ನೋಡ್ಲಿಕ್ಕೆ ನಿಮ್ಮನ್ನ ನಾವೇ ನೋಡ್ತೀವಿ. ಆಮೇಲೆ ಎಕ್ಸ್ಪೆಕ್ಟೇಷನ್ ಏನಂದ್ರೆ ನೀವು ನೋಡ್ಬೇಕ್ರಿ, ನಾವೇ ನೋಡೋಣ. ನಿಮ್ಮನ್ನ ನೀವೇ ನೋಡಂಗಿಲ್ಲ ಅಂದ್ಮೇಲೆ ನಿಮ್ಮನ್ನ ನಾವೇ ನೋಡು. 2000 ಜನ ಅದೀರಿ, ಹಂಗಾಗಿ ನಮ್ಗೆ ನೋಡಕ್ಕಾಗಂಗಿಲ್ಲ. ಓಕೆ, ಬಟ್ ನೀವೇನ್ ಮಾಡ್ಬೇಕು, ನಿಮ್ಮ ಸಬ್ಜೆಕ್ಟ್ಗಳು ಸರಿ ಅದಾವಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ OEC ಪೊಲಿಟಿಕಲ್ ಸೈನ್ಸ್ ತಗೊಂಡ್ರ, ಅದು ಪ್ರಿಂಟ್ನಾಗ ಹಿಸ್ಟ್ರಿ ಬಂದದ, ಕೊಟ್ಟು ಸಬ್ಮಿಟ್ ಮಾಡಿ ಹೋಗ್ಬಿಟ್ರ. ಎಂಡಿಗೆ ಎಕ್ಸಾಮ್ ಬಂದಾಗ ಗೊತ್ತಾಗದ ಹಾರ್ಟಿಕ್ನಾಗ ಹಿಸ್ಟ್ರಿ ಬಂದದ, ಮುಗಿದೋಯ್ತು. ಹಿಸ್ಟ್ರಿನ ಬರೀಬೇಕು, ಇಲ್ಲ ನೆಕ್ಸ್ಟ್ ಇಯರ್ ಬರೀಬೇಕು, ಬೇರೆ ಆಪ್ಷನ್ ಇರಲ್ಲ. ಅದಾಗ್ತದೆ ಅಲ್ಲ? ಈಗ ಕ್ಲಿಯರ್ ಆಯ್ತಾ? 9 ಸಬ್ಜೆಕ್ಟ್ ಯಾವ ಹೇಳ್ತೀವಿ ನೋಡಿ. BA ದವರು ಆಲ್ಮೋಸ್ಟ್ ಎಲ್ಲರಿಗೆ ಸೇಮ್ ಇರ್ತಾವೆ. 4 ಸಬ್ಜೆಕ್ಟ್ ಇನ್ನೇನಾಗಿನ ನೀವು ರಿಫ್ರೆಶ್ ಮಾಡಲಾಗಿನ 4 ಸಬ್ಜೆಕ್ಟ್ ತಾವೇ ಬರ್ತಾವು. ಯಾವ? DSC ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ತಗೊಂಡ್ರೆ, ಅಥವಾ ಹಿಸ್ಟ್ರಿ ಎಕನಾಮಿಕ್ಸ್ ತಗೊಂಡ್ರೆ, ಎಕನಾಮಿಕ್ಸ್ ಸೋಷಿಯಾಲಜಿ ತಗೊಂಡ್ರೆ, ಇಂಗ್ಲಿಷ್ ಕನ್ನಡ ತಗೊಂಡ್ರೆ, ಯಾವುದೇ ಇರು
ಅಡ್ಮಿಷನ್ ಟೈಮ್ನಾಗ ತಪ್ಪು ಮಾಡಿರ್ತಾನೆ. ಅವು ಅಡ್ಮಿಷನ್ ಟೈಮ್ನಾಗ ಏನು 2 ಸಬ್ಜೆಕ್ಟ್ ಕೊಟ್ಟಿರಲ್ಲ ಅವೇ 2 ಬರ್ತಾವ. ಅವನ್ನ NTCT ಆಲ್ಮೋಸ್ಟ್ ಎಲ್ಲರೂ ಸೇಮ್ ಬರ್ತಾವ. ಬಟ್ ಸೇಮ್ ಬರಲಿಲ್ಲ ಅಂದ್ರೆ ಇವತ್ತಿನಿಂದ ಇಲ್ಲಿ ಮಟ್ಟ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಅಂದ್ಕೊಂಡು ಓದಾಕತ್ತಿರ್ತೀರಿ. ಬಟ್ ಇಲ್ಲಿ ನಿಮ್ಮ ಇದ್ರಾಗ ಬೇರೆ ಬಂತಂದ್ರೆ ಅದನ್ನ ಓದಾಕ ಶುರು ಮಾಡ್ಬೇಕು. ಅರ್ಥ ಆಗ್ತಿದೆ? ಬೇರೆ ಆಪ್ಷನ್ ಇಲ್ಲ. ಅದಕ್ಕ ಈ ತಪ್ಪುಗಳು ಅಡ್ಮಿಷನ್ ತಪ್ಪು ಮಾಡಿದ್ರೆ ಈ ಸದ ಅದನ್ನ 4 ಸಬ್ಜೆಕ್ಟ್ ಬರ್ತಾವ ಅಥವಾ 2 ಸಬ್ಜೆಕ್ಟ್ ಬರ್ತಾವ. ಪೊಲಿಟಿಕಲ್ ಹಿಸ್ಟ್ರಿ ಬರ್ತಾವ. ಬಂದ್ರೆ ಅವನ್ನ ಓದ್ಬೇಕು. ಬಂದಿರ್ತಾವ 99% ಬಂದಿರ್ತಾವ. ಒಬ್ಬರಿಬ್ರು ಬರಲ್ಲ. ಒಬ್ಬರಿಬ್ರು ಬರಲಾರ್ದ ಏನ್ ಮಾಡ್ಬೇಕು, ಯಾವ ಬಂದಿರ್ತಾವ ತಾಗೋದು ಅಷ್ಟೇ. ಇಲ್ಲ ಯೂನಿವರ್ಸಿಟಿಗೆ ಹೋಗಿ ಚೇಂಜ್ ಮಾಡಿಸ್ಕೊಂಡು ನಮ್ಮ ಕಡೆ ಬರ್ಬಾರ್ದು. ಇದು 2ನೇ ಕಾಜ್. ಫಸ್ಟ್ ಏನ್ ಮಾಡ್ತೀರಿ, 9 ಸಬ್ಜೆಕ್ಟ್ ಬರೋದು 4 ಸಬ್ಜೆಕ್ಟ್ ಕ್ಲಿಯರ್ ಅಲ್ವಾ ಎಲ್ಲರೂ? ನಿಮ್ಮ DSC ಅಂದ್ರೆ ಪೊಲಿಟಿಕಲ್ ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ ಯಾವ್ದೈತೆ ಅದು. BSc ಇದೊಂದು ಪ್ರಾಬ್ಲಮ್. ಇದು BA ಬಿಟ್ಟರೆ ನೆಕ್ಸ್ಟ್ ಬರೋ ಪ್ರಾಬ್ಲಮ್ ಇದು BSc ಅವರಿಗೆ. ಕಂಪ್ಯೂಟರ್ ತಗೊಂಡ್ರು, ಮ್ಯಾಥ್ಸ್ ತಗೊಂಡ್ರು, ಅಥವಾ ಫಿಸಿಕ್ಸ್ ತಗೊಂಡ್ರು, ಕೆಮಿಸ್ಟ್ರಿ ತಗೊಂಡ್ರು, ನಿಮ್ಮ ನೋಡ್ಕೋಬೇಕು. ಈ ಸದ್ಯ ಏನಾದ್ರು ನೀವು ಫಿಸಿಕ್ಸ್ ಕಂಪ್ಯೂಟರ್ ತಗೊಂಡಿರ್ತೀರಿ, ಅಲ್ಲಿ ಏನಾದ್ರು ಫಿಸಿಕ್ಸ್ ಕೆಮಿಸ್ಟ್ರಿ ಬಂದ್ರೆ ಇವತ್ತಿನಿಂದ ಕೆಮಿಸ್ಟ್ರಿ ಓದೋಕೆ ಶುರು ಮಾಡೋದು. ಬೇರೆ ಆಪ್ಷನ್ ಇಲ್ಲ. ಅರ್ಥ ಆಯ್ತಾ? ಇದು ಓನ್ಲಿ ಈ ಪ್ರಾಬ್ಲಮ್ ಬರೋದು 2 ಕೋರ್ಸ್ನವರಿಗೆ. ಒಂದು BA ದವರಿಗೆ ಬರುತ್ತಾ, ಬಿಟ್ರೆ BSc ಅವರಿಗೆ ಬರುತ್ತೆ. ಉಳಿದು 4 ಕೋರ್ಸ್ನವರಿಗೆ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ BCA ದವರಿಗೆ BBA, BCom, BSW ಅವರಿಗೆ ಫಿಕ್ಸ್ಡ್ ಸಬ್ಜೆಕ್ಟ್ ಅದಾವ. ಅವ್ರು ಸುಮ್ಮ BBA ಅಥವಾ BCA ಅಂದ್ಬಿಟ್ರೆ ಅವ್ರ ಸಬ್ಜೆಕ್ಟ್ ತಾನೇ ಬಂದ್ಬಿಡ್ತಾವ. ಅವ್ರಿಗೆ ಚೇಂಜ್ ಆಗಿ ಬರೋಂಥ ಚಾನ್ಸೇ ಇಲ್ಲ. ಹಾಗಾಗಿ ಈ ಪ್ರಾಬ್ಲಮ್ಮು BA ದವರಿಗೆ BSc ಅವರಿಗೆ ಕ್ಲಿಯರ್ ಆಗಿ ತಿಳ್ಕೊರಿ. ನೀವು ಯಾವ DSc ತಗೊಂಡು ಅವು ಬಂದಿರ್ತೀವಿ.